ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ ಆಗುವಂಥ ಹೊಸ ಟಿಪ್ಸ್ನ ನೋಡೋಣ. ಖಂಡಿತ ಎಲ್ಲ ಟಿಪ್ಸು ನಿಮಗೆ ಇಷ್ಟ ಆಗೋದ್ರ ಜೊತೆಗೆ ಹಣ ಕೂಡ ಉಳಿತಾಯ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ಏನಪ್ಪ ಹಿಂದಿ ಬುಕ್ನ ತೆಗೆದಿಟ್ಕೊಂಡಿನಿ ಅಂತ ನೋಡ್ತಾ ಇರಾ? ಹಿಂದಿ ಅಷ್ಟೇ ಅಲ್ಲ, ನಮ್ಗೆ ಗೊತ್ತಿಲ್ಲದೆ ಇರೋವಂಥ ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು, ಅದನ್ನು ನಾವು ಕೂತಿರೋಂಥ ಜಾಗದಲ್ಲೇ ಯಾರ ಸಹಾಯ ಇಲ್ಲದೇ ನಾವು ಮೊಬೈಲ್ ಯೂಸ್ ಮಾಡಿಕೊಂಡು ತುಂಬಾ ಈಸಿಯಾಗಿ ನಮಗೆ ಗೊತ್ತಿರುವಂಥ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ನೋಡಿ, ಗೂಗಲ್ನ ಓಪನ್ ಮಾಡಿದಾಗ ಅದರ ರೈಟ್ ಸೈಡ್ನಲ್ಲಿ ಈ ಥರ ಗೂಗಲ್ ಲೆನ್ಸ್ ಬಟನ್ ಕೊಟ್ಟಿರ್ತಾರಲ್ವಾ, ಇದನ್ನ ಕ್ಲಿಕ್ ಮಾಡಿದಾಗ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಇವಾಗ ಟ್ರಾನ್ಸ್ಲೇಟ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ್ಮೇಲೆ ನೋಡಿ, ನಮ್ಗೆ ಬೇಕಾಗಿರುವಂಥ ಲ್ಯಾಂಗ್ವೇಜ್ಗೆ ನಾವು ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿದ್ಮೇಲೆ ತುಂಬಾ ಈಸಿಯಾಗಿ ನಮಗೆ ಬೇಕಾಗಿರೋಂಥ ಒಂದು ವರ್ಡ್ ಅಲ್ಲ, ಒಂದು ಸೆಂಟೆನ್ಸ್ ಅಲ್ಲ, ಇಡೀ ಪೇಜಲ್ಲಿ ಇರುವಂಥದ್ದನ್ನು ಈಸಿಯಾಗಿ ನಾವು ನಿಮಿಷದಲ್ಲೇ ನೋಡಿ ತಿಳ್ಕೊಬೋದು. ಇದು ಖಂಡಿತ ನಮ್ಗಷ್ಟೇ ಅಲ್ಲದೆ ಓದುವಂಥ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ. ನೋಡಿ, ಈ ಥರ ಡೈರೆಕ್ಟಾಗಿ ನೋಡೋದಕ್ಕೆ ಕಷ್ಟ ಆದರೆ ಇದನ್ನು ನಾವು ಕ್ಯಾಮ್ರಾದಲ್ಲಿ ಫೋಟೋ ಹೊಡ್ಕೊಂಡಾದ್ರೂ ನೋಡ್ಬೋದು. ಅಥವಾ ಕೆಲವೊಂದು ವಾಟ್ಸಪ್ನಲ್ಲಿ ಮೆಸೇಜಸ್ ಬಂದಿರುತ್ತಲ್ವಾ, ಗೊತ್ತಿಲ್ಲದಿರೋ ಭಾಷೆನಲ್ಲಿ ಬಂದಾಗ ಅದನ್ನು ಸಹ ನಾವು ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡ್ಬೋದು. ಈ ಟಿಪ್ಸು ಕೆಲವರಿಗೆ ಗೊತ್ತಿರ್ಬೋದು, ಇನ್ನು ತುಂಬ ಜನಕ್ಕೆ ಗೊತ್ತಿಲ್ಲ ಇರುತ್ತಲ್ವಾ, ಅಂಥವ್ರಿಗಾಗಿನೇ ಇದನ್ನ ಹೇಳ್ತಾ ಇದೀನಿ. ನೀವು ಸಹ ಇನ್ಮೇಲೆ ಯೂಸ್ ಮಾಡಿ ತಿಳ್ಕೊಳ್ಳಿ. ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಉಂಗುರ ಅಂದರೆ ಯಾರು ತಾನೇ ಇಷ್ಟ ಇಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾಗಿರೋ ತನಕ ಎಲ್ಲರೂ ಉಂಗುರನ ಹಾಕೋತಾ ಇರ್ತೀವಿ. ಈ ಥರ ಇರುವಂಥ ಉಂಗುರ ಸ್ವಲ್ಪ ಲೂಸ್ ಆಗಿದೆ ಅಂದಾಗ ನಮ್ಮ ಗಮನ ಎಲ್ಲ ಉಂಗುರದ ಮೇಲೆ ಇರುತ್ತೆ. ಅಷ್ಟೇ ಅಲ್ಲದೆ ಈ ಉಂಗುರ ಸರಿಯಾಗಿ ನಿಲ್ಲೋದಕ್ಕೆ ಅಂತ ನಾವು ದಾರ ಕಟ್ಟಿ ಕಷ್ಟಪಟ್ಟು ತಿರುಗಿಸಿ ಹಾಕೋತಾ ಇರ್ತೀವಿ. ಆದರೆ ಈ ಸಿಂಪಲ್ ಟಿಪ್ಸ್ ತಿಳಿಯೋದ್ರಿಂದ ತುಂಬಾ ಈಸಿಯಾಗಿ, ಚಿಂತೆನೇ ಇಲ್ಲದೆ ನಾವು ಉಂಗುರನ ತುಂಬಾ ಈಸಿಯಾಗಿ ಹಾಕೋಬಹುದು. ನೋಡಿ, ಇದಕ್ಕಾಗಿನೇ ಆನ್ಲೈನಲ್ಲಿ ರಿಂಗ್ ಸೈಜ್ ಅಡ್ಜಸ್ಟರ್ ಅನ್ನೋದು ಸಿಗ್ತಾ ಇದೆ. ಇದನ್ನ ನಾವು ಕಾಸು ಕೊಟ್ಟು ತಗೊಳ್ಳೋದಕ್ಕಿಂತ ಯೂಸ್ ಮಾಡಿದ್ಮೇಲೆ ಬಿಸಾಕುವಂತ ರೀಫಿಲ್ ಇದ್ರೆ ಸಾಕು, ಇದನ್ನ ಈಸಿಯಾಗಿ ಯೂಸ್ ಮಾಡ್ಕೊಂಡು ಇದಕ್ಕೋಸ್ಕರ ಬಳಸ್ಕೋಬಹುದು. ನೋಡಿ, ರಿಂಗ್ ಸೈಜಿಗೆ ತಕ್ಕಂತೆ ನಾವು ರೀಫಿಲ್ ನೋಡಿ ತಗೋಣ. ನಾನು ಚಿಕ್ಕದಾಗಿರುವಂತ ರೀಫಿಲ್ ನ ತಗೊಂಡಿನಿ. ಆ ರೀಫಿಲ್ ನಾವು ಶಾರ್ಪ್ನರ್ ಇಂದ ನಿಧಾನವಾಗಿ ಈ ರೀತಿ ತಿರುಗಿಸ್ಕೋಬೇಕು. ನೋಡೋದಕ್ಕೆ ಸ್ಪ್ರಿಂಗ್ ತರನೇ ಬರುತ್ತೆ. ಈ ತರ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ನಾವು ರೀಫಿಲ್ ನ ತಿರುಗಿಸ್ಕೊಂಡು ಸಾಕು ಅಂದಾಗ ನೋಡಿ, ರೀಫಿಲ್ ನ ಈ ರೀತಿ ಹಿಂದೆ ಕೆಳಗೆ ಸಾಕು, ಕಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಈ ತರ ಸ್ಪ್ರಿಂಗ್ ಟೈಪಲ್ಲಿ ಬಂದಿರೋವಂಥ ಈ ರೀಫಿಲ್ನ ನಾವು ಉಂಗುರದಲ್ಲಿ ಹಾಕೋಣ. ನೋಡಿ, ಉಂಗುರ ತಗೊಂಡಿದ್ದಲ್ಲ, ಆ ಉಂಗುರದಲ್ಲಿ ನಾವು ರೀಫಿಲ್ನ ನಿಧಾನವಾಗಿ ಈ ರೀತಿ ತಿರುಗಿಸ್ಕೊಂಡು ಬರಬೇಕು. ಅವರೇ ನೋಡಿ ತುಂಬಾ ಈಸಿಯಾಗಿ ಇದು ಫಿಕ್ಸ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ರೀಫಿಲ್ನ ನಾವು ಉಂಗುರದಲ್ಲಿ ಪೂರ್ತಿಯಾಗಿ ಹಾಕಾದ್ಮೇಲೆ ಈ ಉಂಗುರ ಇವಾಗ ನಾವು ಕೈ ಬೆರಳಲ್ಲಿ ಹಾಕೋಣ. ಇವಾಗ ಈ ಉಂಗುರ ಬೆರಳಲ್ಲಿ ತುಂಬಾ ಚೆನ್ನಾಗಿ ಫಿಕ್ಸ್ ಆಗಿದೆ. ತುಂಬಾ ಲೂಸ್ ಆಗೂ ಇಲ್ಲ, ತುಂಬಾ ಟೈಟ್ ಆಗೂ ಇಲ್ಲ, ಕರೆಕ್ಟ್ ಆಗಿದೆ. ನಿಮ್ಮ ಹತ್ರನೂ ಈ ರೀತಿ ಲೂಸ್ ಆಗಿರುವಂಥ ಉಂಗುರ ಇದ್ರೆ ಅದಕ್ಕೆ ನೀವು ದಾರ ಕಟ್ಟಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ನೀವು ಒಂದ್ಸಲ ರೀಫಿಲಿಂದ ಮಾಡಿಟ್ಕೊಂಡ್ರೆ ಸಾಕು. ನಮ್ಗೆ ಯಾವಾಗ ಬೇಕೋ ಅವಾಗ ಇದನ್ನ ಯೂಸ್ ಮಾಡ್ಕೋಬಹುದು. ತುಂಬಾನೇ ಈಸಿ ಮಾಡೋದಂತೂ ನೀವು ಸಹ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಕೀಚೈನ್ ತಗೊಂಡಿದ್ದೀನಿ. ಈ ಕೀಚೈನ್ ನಲ್ಲಿ ಇರುವಂತ ರಿಂಗ್ ನಲ್ಲಿ, ಅಂದ್ರೆ ಈ ರಿಂಗ್ ತುಂಬಾನೇ ಟೈಟ್ ಆಗಿರೋದ್ರಿಂದ ಇದರಲ್ಲಿ ನಾವು ಯೂಸ್ ಮಾಡುವಂತ ಕೀಸ್ ಎಲ್ಲ ಹಾಕಿಟ್ಕೋಬೇಕಾದಾಗ ಬೆರಳು ಜೊತೆಗೆ ಕೈನೆಲ್ಲ ನೋವಿಸ್ಕೊಂಡು ಕಷ್ಟಪಟ್ಟು ಹಾಕ್ತಾ ಇರ್ತೀವಿ. ಇನ್ನೆಲ್ಲ ಆ ರೀತಿ ಮಾಡ್ಬೇಕಾಗಿಲ್ಲ. ಇದಕ್ಕೂ ಸಹ ನಾವು ಯೂಸ್ ಮಾಡುವಂತ ರೀಫಿಲ್ ಇದ್ರೆ ಸಾಕು, ತುಂಬಾನೇ ಈಸಿಯಾಗಿ ನಾವು ಬೀಗನ ಹಾಕೋಬಹುದು. ಮೊದಲು ಈ ರಿಂಗ್ ತುದಿನಲ್ಲಿ ನಾವು ತಗೊಂಡಿರುವಂಥ ರೀಫಿಲ್ನ ಈ ರೀತಿ ಹಾಕೋಣ. ರೀಫಿಲ್ನ ಈ ರೀತಿ ಹಾಕೊಂಡಾದ್ಮೇಲೆ ರೀಫಿಲ್ ಮೇಲ್ಗಡೆಯಿಂದ ನೋಡಿ ಈ ರೀತಿ ನಾವು ಬೀಗನ ಹಾಕೊಂಡು ಬರಬೇಕು. ಹಾಕೊಂಡಾಗ ತುಂಬಾ ಈಸಿಯಾಗಿ ರಿಂಗ್ನಲ್ಲಿ ಬೀಗ ಸೇರ್ಕೊಂಡ್ಬಿಡುತ್ತೆ. ಈ ಟಿಪ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ, ನಿಮಗೆ ಇಷ್ಟ ಆಗ್ತಿದೆ ಅನಿಸಿದಾಗ ಮರೀದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ನೋಡೋಣ. ಸೂಜಿನಲ್ಲಿ ದಾರನ ತುಂಬಾನೇ ಈಸಿಯಾಗಿ ಹಾಕೊಳ್ಳೋದಕ್ಕೆ ಅಂತ ಇದಕ್ಕಿಂತ ಮುಂಚೆ ಹಲವಾರು ಟಿಪ್ಸ್ಗಳನ್ನ ತಿಳಿಸಿದ್ದೀನಿ. ಆದರೆ ಅದೆಲ್ಲದಕ್ಕಿಂತನೂ ಇವಾಗ ತಿಳಿಸುವಂಥ ಈ ಟಿಪ್ಸ್ ಇನ್ನೂ ತುಂಬ ಈಸಿ ಆಗುತ್ತೆ. ಅದು ಹೇಗೆ ಅನ್ನೋದು ನೋಡೋಣ ಬನ್ನಿ. ಇದಕ್ಕಾಗಿ ನಮಗೆ ತುಂಬ ವಸ್ತುಗಳು ಬೇಕಾಗಿಲ್ಲ, ಬರೀ ಒಂದೇ ಒಂದು ಪೇಪರ್ ಇದ್ರೆ ಸಾಕು. ನೋಡಿ, ಚಿಕ್ಕದಾಗಿರುವಂಥ ಪೇಪರ್ನ ಕಟ್ ಮಾಡಿ ತಗೋತಾ ಇದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಪೇಪರ್ ಮೇಲ್ಗಡೆ ನೂಲ್ ದಾರನ ಇಟ್ಕೊಂಡು ನೋಡಿ, ಪೇಪರ್ನ ನಾವು ಈ ರೀತಿ ಕ್ರಾಸ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಈ ಪೇಪರ್ನ ತುದಿನಲ್ಲಿ ದಾರ ಬಂದಿರಬೇಕು, ಹಾಗೆ ಇದ್ರ ತುದಿ ಕೂಡ ಶಾರ್ಪ್ ಆಗಿರೋ ಥರ ಇರಬೇಕು. ಈ ರೀತಿ ಮಾಡಿಟ್ಕೊಂಡಾದ್ಮೇಲೆ ಇವಾಗ ಇದನ್ನು ನಾವು ಸೂಜಿನಲ್ಲಿ ತೋರಿಸ್ಕೊಳ್ಳೋಣ. ನೋಡಿ, ಸೂಜಿನಲ್ಲಿ ಪೇಪರ್ನ ಈ ರೀತಿ ಹಾಕೊಂಡಾದ್ಮೇಲೆ ತುದಿಯಲ್ಲಿ ಬಂದಿರೋಂಥ ಪೇಪರ್ನ ನಾವು ಎಳಿಬೇಕು. ಎಳೆದ ತಕ್ಷಣ ನೋಡಿ ದಾರ ಮಾತ್ರ ಬರುತ್ತೆ ನಮಗೆ. ಈ ರೀತಿ ನಾವು ತುಂಬಾ ಈಸಿಯಾಗಿ ಸೂಜಿನಲ್ಲಿ ದಾರನ ಹಾಕೋಬೋದು. ಕಣ್ಣಿನ ದೃಷ್ಟಿ ಕಮ್ಮಿ ಇರೋವಂಥವ್ರಿಗೆ, ವಯಸ್ಸಾಗಿರುವಂಥವ್ರಿಗೆ, ಕೈ ನಡಕ ಇರೋವಂಥವ್ರಿಗೆ ಈ ರೀತಿ ನಾವು ಸೂಜಿನಲ್ಲಿ ದಾರ ಹಾಕೋಬೇಕಾದಾಗ ಈ ಟಿಪ್ಸು ತುಂಬಾ ಯೂಸ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ಮನೆಯಿಂದ ಹೊರಗಡೆ ಹೋದಾಗ್ಲೂ ಸರಿ, ಮನೇಲಿ ಇದ್ದಾಗಲೂ ಸರಿ, ಹೆಚ್ಚಾಗಿ ನಾವು ಚೂಡಿದಾರ್ ಯೂಸ್ ಮಾಡ್ತಿರ್ತೀವಿ. ಈ ಥರ ಯೂಸ್ ಮಾಡುವಂಥ ಚೂಡಿದಾರನ ನಾವು ಹೇಗಂದರೆ ಹಾಗೆ ಮಡಚಿಟ್ಟಾಗ ತುಂಬ ಜಾಗ ಕವರ್ ಮಾಡ್ತಿರುತ್ತೆ. ಈ ಥರ ಕವರ್ ಮಾಡುವಂಥ ಚೂಡಿದಾರನ ನಾವು ತುಂಬಾ ಚಿಕ್ಕದಾಗಿ ಮಡಚಿಟ್ಕೊಳ್ಳೋದಕ್ಕೋಸ್ಕರ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳೋಣ.
ನೋಡಿ ಚೂಡಿದಾರ್ ದುಪ್ಪಟ್ಟನ ಹಾಗೆ ಪ್ಯಾಂಟನ್ನು ನಾರ್ಮಲಾಗಿ ನಾವು ಹೇಗೆ ಫೋಲ್ಡ್ ಮಾಡ್ತೀವೋ ಆ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಆದರೆ ನೋಡಿ ಚೂಡಿದಾರ್ ಟಾಪ್ ಇದೆಯಲ್ಲ ಅದನ್ನು ನಾವು ರಿವರ್ಸ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ನಾನು ಚೂಡಿದಾರ್ ಟಾಪ್ನ ರಿವರ್ಸಾಗಿ ಇಟ್ಕೊಂಡಿನಿ. ಈ ಥರ ಚೂಡಿದಾರ್ನ ರಿವರ್ಸಾಗಿ ಇಟ್ಕೊಂಡಾದ್ಮೇಲೆ ನೋಡಿ ಚೂಡಿದಾರ್ನ ರೈಟ್ ಸೈಡ್ ಹಾಗೆ ಲೆಫ್ಟ್ ಸೈಡ್ಗೆ ಉದ್ದಕ್ಕೂ ನಾವು ಸ್ವಲ್ಪ ಭಾಗಕ್ಕೆ ಮಡ್ಚ್ಕೊಂಬರೋಣ. ಇದ್ರ ಜೊತೆಗೆ ಈ ಟಾಪ್ನಲ್ಲಿರುವಂಥ ಹ್ಯಾಂಡ್ಸನ್ನು ಕೂಡ ನೀಟಾಗಿ ಮಡ್ಚ್ಕೋಬೇಕಾಗುತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು ಚೂಡಿದಾರ್ ಮೇಲ್ಗಡೆಯಿಂದ ಮುಕ್ಕಾಲು ಭಾಗಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಇದಾದಮೇಲೆ ಇದರಲ್ಲಿರೋವಂಥ ದಾರ ಅಥವಾ ಟಸಲ್ಸ್ ಇರುತ್ತಲ್ವಾ ಅದನ್ನೆಲ್ಲ ನಾವು ಕ್ಲೀನಾಗಿ ಕವರ್ ಮಾಡಿ ಇಟ್ಬೇಡ. ಇದಾದಮೇಲೆ ಇದ್ರ ಮೇಲ್ಗಡೆ ನಾವು ಪ್ಯಾಂಟು ಹಾಗೆ ಟಾಪ್ ಮಡ್ಚಿದ್ವಲ್ಲ ಅದನ್ನು ಇಟ್ಕೊಳ್ಳೋಣ. ನೆಕ್ಸ್ಟು ಚೂಡಿದಾರ್ ಕೆಳಗಡೆ ಬರ್ತಲ್ವಾ ಅದನ್ನು ನಾವು ಮೇಲ್ಗಡೆ ಈ ರೀತಿ ಮಡ್ಚಿಟ್ಕೊಂಡಾಗ ಇದರಲ್ಲಿ ಪಾಕೆಟ್ ಥರ ಕಾಣಿಸುತ್ತೆ. ಈ ಪಾಕೆಟ್ನಲ್ಲಿ ಇನ್ನು ಲೆಫ್ಟಲ್ಲಿರುವಂಥ ಚೂಡಿದಾರ್ ಬಟ್ಟೆನ ಈ ರೀತಿ ಕ್ಲೀನಾಗಿ ಕವರ್ ಮಾಡಿ ಇಟ್ಕೊಂಡ್ರೆ ಸಾಕು. ನೋಡಿ ಈ ಥರ ನಾವು ಚೂಡಿದಾರ್ನ ಮಡ್ಚಿಟ್ಕೊಳ್ಳೋದ್ರಿಂದ ತುಂಬಾ ಚಿಕ್ಕದಾಗಿರುವಂಥ ಜಾಗದಲ್ಲಿ ಕೂಡ ಜಾಸ್ತಿ ಬಟ್ಟೆಗಳನ್ನ ಜೋಡಿಸಿಟ್ಕೋಬಹುದು. ಅಷ್ಟೇ ಅಲ್ಲದೆ ಚೂಡಿದಾರ್ನ ತಗೋಬೇಕಾದಾಗ ಇದ್ರ ಟಾಪ್ ಎಲ್ಲಿದೆ, ಪ್ಯಾಂಟ್ ಎಲ್ಲಿದೆ, ದುಪ್ಪಟ್ಟ ಎಲ್ಲಿದೆ ಅಂತ ಹುಡುಕ್ಬೇಕಾಗಿಲ್ಲ. ಎಲ್ಲನೂ ಒಂದೇ ಕಡೆ ಇರೋದ್ರಿಂದ ಈಸಿಯಾಗಿ ತೆಗೆದು ಯೂಸ್ ಮಾಡ್ಕೋಬಹುದು. ನೀವು ಸಹ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ ಒಂದು ಚಿಕ್ಕದಾಗಿರುವಂಥ ವಾಟರ್ ಬಾಟಲ್ ತಗೊಂಡಿನಿ. ಈ ವಾಟರ್ ಬಾಟಲ್ನ ಯೂಸ್ ಮಾಡಿಕೊಂಡು KG ಗಟ್ಟಲೆ ಇರುವಂಥ ತರಕಾರಿಗಳನ್ನ ನಾವು ನಿಮಿಷದಲ್ಲಿ ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು. ಅದು ಹೇಗೆ ನೋಡೋಣ. ಮೊದಲು ಇದ್ರ ಮೇಲ್ಗಡೆ ಇರುವಂಥ ಸ್ಟಿಕ್ಕರ್ನ ತೆಗೆದುಬಿಟ್ಟು ಇದನ್ನ ಕಟ್ ಮಾಡ್ಕೊಳ್ಳೋದಕ್ಕಿಂತ ಮಾರ್ಕ್ ಮಾಡ್ಕೋತಾ ಇದೀನಿ. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡಿ ತಗೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮಾರ್ಕ್ ಮಾಡಿರೋ ಜಾಗದಲ್ಲಿ ಕಟ್ ಮಾಡಿ ತಗೋಣ. ಇದನ್ನ ಕಟ್ ಮಾಡೋದಕ್ಕೆ ಅಂತ ಈ ಥರ ಕಟರ್ನ ಯೂಸ್ ಮಾಡ್ತಾ ಇದೀನಿ. ನೋಡಿ ಪೂರ್ತಿ ಕಟ್ ಮಾಡಿದ್ಮೇಲೆ ನೋಡೋದಕ್ಕೆ ಹೀಗಿರುತ್ತೆ. ಇದನ್ನ ನಾವು ಹಾಗೆ ಉಪಯೋಗಿಸ್ಕೋಬೋದು. ಸ್ವಲ್ಪ ಗ್ರಿಪ್ ಇರೋದಕ್ಕೋಸ್ಕರ ನೋಡಿ ಇದ್ರ ತುದಿನಲ್ಲಿ ಆ ಕಡೆ ಈ ಕಡೆ ವಿ ಶೇಪ್ನಲ್ಲಿ ಕಟ್ ಮಾಡಿ ತಗೋತಾ ಇದೀನಿ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ರಬ್ಬರ್ ಬ್ಯಾಂಡ್ ಹಾಕಿಟ್ಕೋತಾ ಇದೀನಿ. ನೋಡಿ ಈ ಥರ ನಾನು ಎರಡು ಕಡೆ ರಬ್ಬರ್ ಬ್ಯಾಂಡ್ನ ಹಾಕೋತಾ ಇದೀನಿ. ಇವಾಗ ಇದನ್ನು ನಾವು ಕಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ಕೋಬೋದು. ರೆಡಿ ಮಾಡ್ಕೊಂಡಿದ್ವಲ್ಲ ಪ್ಲಾಸ್ಟಿಕ್ ಬಾಟಲ್ನ ಅದನ್ನು ಈ ರೀತಿ ಕೈಗೆ ಹಾಕ್ಕೊಂಡು ಇದನ್ನು ನಾವು ಎಷ್ಟಾಗುತ್ತೋ ಅಷ್ಟು ತರಕಾರಿನ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಅಕಸ್ಮಾತ್ ಸೊಪ್ಪಿದ್ರೆ ಸೊಪ್ಪನ್ನು ಕೂಡ ಒಟ್ಟಿಗೆ ಒಂದೇ ಸಲ ನಾವು ಇಟ್ಕೊಂಡು ಈಸಿಯಾಗಿ ಕಟ್ ಮಾಡ್ಕೋಬೋದು. ನಮ್ಮ ಕೈ ಬೆರಳು ಕಟ್ ಆಗುತ್ತೆ ಅನ್ನೋ ಚಿಂತೆನೇ ಇರೋದಿಲ್ಲ. ಇನ್ನು ಇದನ್ನು ಕಟ್ ಮಾಡಬೇಕಾದಾಗ ತರಕಾರಿ ಎಲ್ಲ ಚಿಕ್ಕದಾಗ್ತಾ ಬರ್ತಿರುತ್ತಲ್ಲ ಆವಾಗ ಸಹ ನಾವು ಪ್ಲಾಸ್ಟಿಕ್ ಬಾಟಲ್ನ ಸುತ್ತಿಟ್ಕೊಂಡು ಕಟ್ ಮಾಡ್ಕೋಬೋದು. ಇನ್ನು ಸ್ವಲ್ಪ ಜಾಸ್ತಿ ತರಕಾರಿ ಇದೆ ಅಂದಾಗ ಅದನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ದೊಡ್ಡದಾಗಿರುವಂಥ ಪ್ಲಾಸ್ಟಿಕ್ ಬಾಟಲ್ನ ಇದೇ ರೀತಿ ಕಟ್ ಮಾಡಿಕೊಂಡು ಯೂಸ್ ಮಾಡಿದಾಗ ತುಂಬಾ ಈಸಿಯಾಗಿ ನಾವು ಕಟ್ ಮಾಡ್ಕೋಬೋದು. ಇನ್ನು ಯು ಶೇಪಲ್ಲಿ ಕೂಡ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ನೋಡಿ ಸೈಡಲ್ಲಿ ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕೋಣ. ಈ ಥರ ರಬ್ಬರ್ ಬ್ಯಾಂಡ್ ಹಾಕೊಂಡಾದ್ಮೇಲೆ ಇದನ್ನು ನಾವು ಕೈಯಲ್ಲಿ ಇಟ್ಕೊಂಡು ಈಸಿಯಾಗಿ ಈರುಳ್ಳಿನ ಕಟ್ ಮಾಡ್ಕೋಬೋದು. ಕೆಲವೊಂದ್ಸಲ ತುಂಬ ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನೋಡಿ ಕಟ್ ಮಾಡಬೇಕಾದಾಗ ನಾವು ಎಲ್ಲಿ ಕೈ ಕಟ್ ಮಾಡ್ಕೋತೀವೋ ಅನ್ನೋ ಭಯ ಕೂಡ ಇರುತ್ತೆ. ಈ ರೀತಿ ನಾವು ಮಾಡಿಕೊಂಡು ಕಟ್ ಮಾಡಿದಾಗ ಸ್ವಲ್ಪನೂ ಭಯ ಇಲ್ಲದೇ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು. ನಾವು ಮಾಡುವಂಥ ಕೆಲಸ ಕೂಡ ತುಂಬಾ ಬೇಗ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯಿತು ಅಂತ ಮರಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇದೇ ಥರ ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.